ನಾ ಇವತ್ತು ಕರೆದಿದ್ದ ಉದ್ದೇಶ ಬಸವ ಕಲ್ಯಾಣದಲ್ಲಿ ಸುಮಾರು 4 ಜನ ಪವಾರದಾರರಿದ್ದಾರೆ. ಒಂದು MLA ಅವರು, ಒಂದು MLC ಅವರು, ಒಂದು ನಿಗಮ ಮಂಡಳಿಯ ಅಧ್ಯಕ್ಷರು, ಅದೇ ರೀತಿ ಒಬ್ಬ ಅಪೋಸಿಷನ್ ಲೀಡರ್. 4 ಜನ ಅಧಿಕಾರದಾಗ ಇದ್ದಾಗ ಏನೇ ಕೆಲಸ ಒಯ್ದಾಗ MLA ಹೇಳ್ತಾರ ನಂದು ಸರ್ಕಾರ ಇಲ್ಲ. ನಾನು ಒಂದು ಮಾತು ಕೇಳ್ತೀನಿ, 2013 ಹಿಡಿದು 2018 ತನಕ Horizon English Medium Public School, empowering bright future. Admissions are open. Knowledge Park, the Creative School. Admissions are open from LKG to 10th standard. Free uniform for new admission students. ಬಸವ ಕಲ್ಯಾಣದಾಗ ನಾನು MLA ನನಗೆ ಜನ ಆಯ್ಕೆ ಮಾಡಿರು. ಅವಾಗೂ ಕೂಡ ಕಾಂಗ್ರೆಸ್ ಗವರ್ನಮೆಂಟ್ ಇತ್ತು. ಆದಾಗ ನಾ ಎಂದೂ ಯಾರಿಗೂ ಒಂದು ಶಬ್ದ ಕೂಡ ಗವರ್ನಮೆಂಟ್ ನಮ್ದಿಲ್ಲ ಎಂಬುದು ಮಾತನ್ನು ನಾ ಎಂದೂ ಹೇಳಿಲ್ಲ. ಏನೇ ಇದ್ದಾಗ ಜನ ನಂಬಲ್ಲಿ ಬಂದಾಗ ಪೂರ್ವಭಾವಿ ಸಭೆಗಳು ಮಾಡಿ ಎಲ್ಲಿ ಏನು ತೊಂದರೆ ಆಗ್ತಾವ ಅದರ ಮ್ಯಾಗೆಲ್ಲ ವಿಚಾರ ಮಾಡಿ ಆ ರಿಪೋರ್ಟ್ಗಳೆಲ್ಲ ಗವರ್ನಮೆಂಟಿಗೆ ಸಲ್ಲಿಸ್ತಾ ಇದ್ದೆವು. ಈಗ ಯಾವುದೇ ಸಲ್ಸಂತ ವಿಚಾರ ಮೀಟಿಂಗ ಯಾವುದಿಲ್ಲ. ಇಲ್ಲಿ ಬಸವ ಕಲ್ಯಾಣದಾಗ ಡೆವಲಪ್ಮೆಂಟ್ ದಾಗ ಎಲ್ಲರೂ नोबल पब्लिक स्कूल एडमिशंस आर ओपन. इल्म ही आदमी को इंसान बनाता है. एक्सीलेंट इंग्लिश मीडियम पब्लिक स्कूल एडमिशंस आर ओपन. मदीना कॉलोनी मेन रोड बसवा कल्याण. Al-Amin English Medium Primary and High School, Baswa Kalyan. Secure your child's bright future today. Free admissions, limited seats available. ವಿಫಲ ಆಗಿದ್ದಾಗ ನಾ ಇವತ್ತು ಪ್ರೆಸ್ ಮೀಟ್ ಮಾಡಬೇಕಾದಾಗ ಒಂದು ಗುಡ್ ಗವರ್ನೆನ್ಸ್ ಮತ್ತೆ ಡೆವಲಪ್ಮೆಂಟ್ ಮತ್ತು ಕರಪ್ಷನ್ದಲ್ಲಿ ಎಲ್ಲಕ್ಕಿಂತ ಹೆಚ್ಚಿಗೆ ಎಲ್ಲಾಗದ ಅಂದ್ರೆ ಅದು ಬಸವ ಕಲ್ಯಾಣದಾಗ ಅದ. ಪ್ರಧಾನಮಂತ್ರಿಯವ್ರ ವಿಷನ್, ಮೋದಿಯವ್ರ ವಿಷನ್ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಬಸವ ಕಲ್ಯಾಣದಲ್ಲಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ನೈ ಓನ್ಲಿ ವಿಕಾಸ್ MLA ಜಿ ಕಾ ವಿಕಾಸ್. ಬಸವ ಕಲ್ಯಾಣದಲ್ಲಿ ಒಬ್ಬರದೇ ವಿಕಾಸ್. ಎಲ್ಲೇ ನೋಡಿದಾಗೂ ಕೂಡ ನಮಗೊಂಥರ ಶೇಮ್ ಅನ್ನಿಸ್ತಾ ಇದೆ. ಬಸವ ಕಲ್ಯಾಣದಾಗ ನಾವು ನಿನ್ನೆ ನಿಮ್ದೆಲ್ಲ ಪತ್ರಿಕೆದಾಗೂ ಕೂಡ ನೋಡಿದೆವು, ಗೌರ್ದು ಯಾವ ರೀತಿ ಆಗಿದೆ ಏನಾಗಿದೆ ಎಂಬುದರ ಬಗ್ಗೆ ಫಸ್ಟ್ ಸಬ್ಜೆಕ್ಟ್ ಸಿಂಪಲ್. ಈಗ ನಾನು ಗೌರ್ ಬಗ್ಗೆ ನಾನು ತಗೊಳಕ್ಕ ಬಯಸ್ತಾ ಇದ್ದೀನಿ. ಅದೇ ರೀತಿ ಬಸವ ಕಲ್ಯಾಣದಾಗೂ ಕೂಡ ಪಾರ್ಟೋಲ್ ಇಷ್ಟೆಲ್ಲ ಬಿದ್ದಿದಾವ್. ಪ್ರಥಮ ಎಲ್ಲ ಗೋಡಿಗೆ ಪಾರ್ಟೋಲ್ ಇದ್ದಾವ್. ಅವು ಪಾರ್ಟೋಲ್ ಬಗ್ಗೆ ಮಾತಾಡ್ತಾರ. ಏನ್ ಮಾತಾಡ್ತಾರ ತಾವ್ ನೋಡ್ರಿ. ನಗರದ ಪರಿಸ್ಥಿತಿಯನ್ನು ನೋಡಿ, ಪ್ರತಿಯೊಂದು ಕಡೆ ಗುಂಡಿ ಬಿದ್ದೋಗ್ಯವ, ಒಂದು ರಸ್ತೆ ಸರಿ ಇಲ್ಲ. ಬೀದರ್ದವ್ರನ್ನ ಮಾತಾಡ್ತಾರೆ ಗಾಡಿ ಗೌಡ್ ನಿಮ್ಮ ಜಿಲ್ಲೆ, ನಿಮ್ಮ ಕ್ಷೇತ್ರ, ನಿಮ್ಮ ಹೋಮ್ ತಾಲೂಕಾಗ ಪರಿಸ್ಥಿತಿ ಈ ರೀತಿ ಆದ್ರೆ ಈ ರಾಜ್ಯದ ಮಂತ್ರಿಯಾಗಿ ಕೆಲಸ ಮಾಡ್ತಕ್ಕಂಥ ನೈತಿಕತೆ ನಿಮ್ಗೆ ಜಾಗ ಖಾಲಿ ಮಾಡ್ರಿ. ನೋಡ್ರಿ, ಇವ್ರು ಎಷ್ಟು ಪತ್ರಕ್ಕೆ ಬರ್ದಾಗ ಅಂಬೋದು ಜನರಿಗೆ ಹೇಳ್ಬೇಕು. ಎಷ್ಟು ರೋಡ್ಗಳಿಗೆ ವಿಸಿಟ್ ಮಾಡ್ಯಾಗ ಪಾರ್ಟೋಲ್ ಬಿದ್ದು. ಮೊದಲು ಇವಾಗ ಏನು ಪಾರ್ಟೋಲ್ ಬಗ್ಗೆ ಬಸವ ಕಲ್ಯಾಣದಾಗ ಈಗ ಹೆಂಗ ರೋಡ್ ಚೆಕ್ ಮಾಡಿ ಹೇಳ್ತೇವೆ. ಸಸ್ತಾಪುರ್ ಹೈವೇ ಟು ಬಸವ ಕಲ್ಯಾಣ ಸಿಟಿ ಮೇನ್ ರೋಡ್. ಆ ಮೇನ್ ರೋಡ್ 2 ವರ್ಷನಾಗ ಕಂಪ್ಲೀಟ್ ಏನೇ ಅಲ್ಲಿ ರೋಡೇ ಉಳಿದಿಲ್ಲ ಅಂತ ಪರಿಸ್ಥಿತಿ. ಕಲ್ಯಾಣದಾಗ ಎಷ್ಟು ಅನುದಾನ ಬಂದಿದೆ ಸಿಟಿದಾಗ. 30 ಕೋಟಿ ಯಾವಾಗ ಕೊಟ್ಟವು, 20 ಕೋಟಿ ಕೊಟ್ಟವು. ನಮ್ದು ಪ್ರಶ್ನೆ ಒಂದೇ, ಯಾಕೆ ಇದು ಪರಿಸ್ಥಿತಿ ಆಗ್ತಾ ಇದ್ದಾವ ಅಂದ್ರೆ ಡೂಪ್ಲಿಕೇಟ್ ಕ್ವಾಲಿಟಿ ಆಫ್ ರೋಡ್ಸ್. ಅದೇ ರೀತಿ ಬಸವ ಕಲ್ಯಾಣದಾಗ ಓವರ್ಲೋಡ್ ಸ್ಯಾಂಡ್ ಆಗಲಿ ವೆಹಿಕಲ್ಗಳಾಗ್ಲಿ ಓವರ್ಲೋಡ್ ಹೋಗೋದ್ ಸಲಕ್ಕ ರೋಡ್ಗಳು ಬಸವ ಕಲ್ಯಾಣದಾಗ ಹಾಳಾಗಿದ್ದಾವ. ಅವಾಗ ಏನ್ ಹೇಳ್ತಾರೆ ಶಾಸಕರು, ರಹೀಮ್ ಖಾನ್ ಮಂತ್ರಿ ಖಾಲಿ ಕರೋ. ಯಾಕಪ್ಪ ನೀವು ರಹೀಮ್ ಖಾನ್ ಅವ್ರಿಗೆ ಬಸವ ಕಲ್ಯಾಣ ಕರ್ಕೊಂಡು ಬಂದಿಲ್ಲ? ರಹೀಮ್ ಖಾನ್ ಅವ್ರಿಗೆ ಬಸವ ಕಲ್ಯಾಣ ಬಗ್ಗೆ ಪ್ರಪೋಸಲ್ ಯಾಕೆ ಹೇಳಿಲ್ಲ? ಯಾವುದೇ ಒಂದು CMCದಾಗ ಒಂದು ಸಿಂಗಲ್ ಉದ್ಘಾಟನೆ ಇದ್ರೂ ಕೂಡ ಅವಾಗ ಅಧ್ಯಕ್ಷರಿಗಾಗ್ಲಿ ಮೆಂಬರ್ಗಳಿಗಾಗ್ಲಿ ಯಾವುದೇ ಇನ್ವಿಟೇಷನ್ ಇಲ್ಲದೆ ಸ್ವತಃ ಒಂದು ಗುದಳಿ ಸಲ್ಕಿ ಗಾಡಿಯಾಗ ತಗೊಂಬೋದು ಹೋಗೋದು. ಹೆಂಗ ಹಳ್ಳಿ ಹೋಗಾಗೆಲ್ಲ ಗಣಪತಿ ಪೂಜೆ ಮಾಡಾಡಿ ರೊಕ್ಕ ಕೊಟ್ಟು ಪೂಜೆ ಮಾಡ್ತಾರಲ್ಲ, ಹಂಗ ಆಗೈತಿ. ಹೋಗಿ ಉದ್ಘಾಟನೆ ಮಾಡ್ತಾರ. ಇದ್ರ ಬಗ್ಗೆ ಯಾಕೆ ಉತ್ತರ ಯಾಕೆ ಕೊಟ್ಟಿಲ್ಲ ಅವರು? ಅದು ನೀವು ನಾವು ಎಲ್ಲ ಕಲ್ತು ಕೇಳ್ಬೇಕು ಬಸವ ಕಲ್ಯಾಣದವ್ರು. ಅದೇ ರೀತಿ 2ನೇ ವಿಷಯ, ಇವಾಗ ಮನ್ ಕಿ ಬಾತ್ ನೋಡ್ತಾರ.
ಯಾರ್ದು ನಮ್ದು ಪ್ರಧಾನಮಂತ್ರಿ ಅವ್ರದ್ದು ಈ ಕಡೆ ಚೀತಾ ನೋಡ್ತಾರೆ लेकिन बसवा कल्याण का खड्डा बिद्दू कहीं कैंसिल हो गई। मन की बात देखने को उनके पास टाइम है, लेकिन बसवा कल्याण का खड्डा देखने के लिए एमएलए के पास टाइम नहीं। विचार ಮಾಡಬೇಕು ಯಾಕಪ್ಪ ಇದು ಪರಿಸ್ಥಿತಿ। ಅವಾಗ ಬಲ್ टीवी ನೋಡಕ್ ಟೈಮ್ ಅದ। प्रधानमंत्री साहब क्या बोलते, घर घर जल, जल जीवन मिशन। देखो जल जीवन मिशन का जो स्कीम है बसवा कल्याण में, भारतीय जनता पार्टी के जो विधायक हैं यहाँ, उन्हें इंक्वायरी करन दे, एक थर्ड पार्टी कंपनी को दें दे कि जल जीवन मिशन में कितने लोग पानी पी रहे और कौन सा कॉन्ट्रैक्टर वर्क करे और कितना क्वालिटी का वर्क करे बोल के एक रिपोर्ट माननीय प्रधानमंत्री जी को बसवा कल्याण से भेजो। जो गलत है उनके ऊपर एक्शन लो। उनका थॉट है मोदी जी का थॉट को हमारा सोचने की बात है। नॉन करप्ट, करप्शनलेस, ना खाऊंगा ना खाने नहीं दूंगा, कौन बोलते? प्रधानमंत्री मोदी जी। बसवा कल्याण में कैसा है, मैं खाऊंगा और दूसरे को भी खाने नहीं दूंगा, उल्टा है यहाँ सब। अब देखो हम लोग बता गए, क्यों ये चीजें बता गए बोले तो अभी 2 दिन पहले उन्होंने एक प्रेस मीट करी हमारे यहाँ बसवा कल्याण में। आप लोग जो बताए, ये देखो ये जो गौर रोड की बात कर रही बसवा कल्याण में, देखो इन्होंने पहला विजिट किए। देखो ये मजमा, देखो इन लोगों का पूरे ऑफिसर जाके ठहरे। जब ऑफिसर इंस्पेक्शन करते तो पब्लिक को हटाओ। इन लोगों का क्या काम है, बीजेपी कांग्रेस लोगों का, इनका क्या काम है? डिपार्टमेंट भी गलती कर गई है, इन लोगों को सब लेके कहीं को ठहरने का। जब इंक्वायरी करने आए तो फर्स्ट क्लास इंक्वायरी करो ना। देखो आना आज के दिन में 400 कॉन्ट्रैक्टर हमारे गांव बसवा कल्याण के सो गए घर में, एक को भी काम नहीं है। ये हालत क्यों घूम आया? देखो इन्हों आनंद पाटिल क्या बोल रहे, 400 कॉन्ट्रैक्टर बसवा कल्याण के घर में सो गए। मैं बताना चाहता हूं आनंद पाटिल को भी और बसवा कल्याण की जनता को भी, आज तक मैं भी एमएलए गया, अटूर साहब भी गए, मूड़े साहब गए, नारायणराव साहब गए, गोपालराव मुडभी गए, सीताराम अप्पा खोबाजी गए, बापूराव हुलसूरकर गए, कोई कॉन्ट्रैक्टर नहीं थे, कोई भी कॉन्ट्रैक्टर नहीं थे। लेकिन शरणों सलगर कईयों से जगह में जो काम कर रहे, निर्मित केंद्र का, हैबिटेट का, जो भी फंड्स के काम कर रहे, हमारे पास एक दिन में हमारे एमएलए क्या अच्छा करे, क्या गलत करे, कैसे कैसे काम करे, इन केल्सा माडिदा क्या क्या काम करे, उसका हमने एक रिपोर्ट अभी आने वाले दिनों में हम रिलीज करते हैं। हमारे पास पूरा डेटा है, एक दिन में क्या करे। तो देखिए मैं ये बोलना चाहता हूं, कईयों से लोगों को फोन करके बोलते हैं कि यार नाने केल्सा माडतिद्देवु बिड्री, उनके रिकॉर्डिंग से ही लोगों के पास अब क्वालिटी कंट्रोल नहीं है। मेरा बोलना क्या है, 400 कॉन्ट्रैक्टर को काम नहीं है। देखो शरणों सलगर जब एमएलए बना था, फूल से जैसे बड़े स्वामी जी आते तो नीचे फूल डालते, कोई हजरत आते तो डालते, ऐसा ही इनको कॉन्ट्रैक्टर लोग ही जिताए, कॉन्ट्रैक्टर लोग ही पैसे दिए। आज इन्हें क्या बोल रहे आनंद पाटिल, कॉन्ट्रैक्टर लोगों को काम नहीं, फिर जिताए क्यों? ये सही है झूठ है, आनंद पाटिल भी देखना चाहिए। मैं बताना चाहूँ, और बसवा कल्याण में जमीन पे भी इनको जब बुला गई तो जमीन पे भी फूल डाल को बुलाए उद्घाटन को ये लोग, ठीक है। उसकी बाद मैं ये बोलना चाह रहा हूं, जितने भी इन रोड बनाए बसवा कल्याण तालुका में, ಎಷ್ಟೇ ಬಸವ ಕಲ್ಯಾಣ ತಾಲೂಕಾದಾಗ ಯಾವುದೇ ರೋಡ್ ಮಾಡಲಿ, ಅವ್ರು ಯಾವತ್ತು ಎಮ್ಎಲ್ಎ ಆಗ್ಯಾಗ ಇವತ್ತಿನ ತನ ಒಂದು ಪ್ರೈವೇಟ್ ಕಂಪನಿ ಕೊಟ್ಟಿ, ಕಾಂಗ್ರೆಸ್ ಗವರ್ನಮೆಂಟ್ದಾಗ ಆಗಲಿ ಬಿಜೆಪಿ ಪಾರ್ಟಿದಾಗ ಆಗಲಿ ಯಾರೇ ಒಬ್ಬ ಸರ್ವೆ ಮಾಡಿಸ್ಲಿ, ಒಳ್ಳೆ ರೀತಿಯಿಂದ ಸರ್ವೆ ಮಾಡ್ಲಿ, ಕ್ವಾಲಿಟಿ ಕಿತನಾ ಥಾ, ಕ್ವಾಲಿಟಿ ಹೆಂಗಿತ್ತು ಮತ್ತು ಇವತ್ತಿನ ಪರಿಸ್ಥಿತಿ ಏನದ, ಸುಮಾರು 200 ಕೋಟಿ ರೂಪಾಯಿ ಸ್ಕ್ಯಾಮ್ ಅದ। ನನಗ ಒಂದೊಂದು ಭಾಗ ನಗು ಬರ್ತದ,
ಇಲ್ಲಿ ಪ್ರೈಮ್ ಮಿನಿಸ್ಟರ್ ಸಡಕ್ ಯೋಜನೆದಾಗ ನಾವು ಎಷ್ಟು ಫಂಡ್ ಬಂದದ ಅಂತ ಕೇಳ್ತೇವೆ ಬೀದರ್ ಡಿಸ್ಟಿಕ್ಗೆ. ಅವಾಗ ಉತ್ತರ ಕೊಡ್ತಾಗ ಈಡಬ್ಲಿ ಅವಾಗ ಭಾಲ್ಕಿ ಬಸವ ಕಲ್ಯಾಣ ಹೆಸರೇ ಇಲ್ಲ ಇದ್ರೊಳಗೆ. ಎಷ್ಟು ಫಂಡ್ ಬಂದದ ಅಂಬೋದು ಬಸವ ಕಲ್ಯಾಣ ಹೆಸರೇ ಇಡಲ್ಲ. ಅದಕ್ಕೆ ನಮಗೇನು ಅನಿಸ್ತಾ ಇದೆ, ಶರಣು ಸಲ್ಗಾಗ ಒಂದ್ ವೇಳೆ ಕಳಪೆ ಕಾಮಗಾರಿ ಮಾಡಿಲ್ಲ, 2 ವರ್ಷದಾಗ ಒಂದು ರಿಪೋರ್ಟ್ ಜನರಿಗೆ ಕೊಡ್ಬೇಕು. ಪಬ್ಲಿಕ್ ಸರ್ವೆಂಟ್ ಹೋಗಿದ್ದಾಗ ನಾ ಇಷ್ಟು ರೋಡ್ ಮಾಡೀನಿ, ಮೋದಿಜಿ ಒಂದು ರಿಪೋರ್ಟ್ ಕಾರ್ಡ್ ಅಂತ ಮಾಡ್ತಾರ. 52 ತಿಂಗಳದಾಗ ಏನ್ ಕೆಲಸ ಮಾಡ್ದೇವ್, 11 ವರ್ಷದಾಗ ಏನ್ ಕೆಲಸ ಮಾಡ್ದೇವ್, ನೀವು ಕೂಡ ರಿಪೋರ್ಟ್ ಕಾರ್ಡ್ ಕೊಡುವಂತ ಕೆಲಸ ಮಾಡಿ ನಮಗ್ ವಸ್ತು ಮಂದಿಗಂತ ನಾವು ಮನವಿ ಮಾಡ್ತಾ ಇದ್ದೇವು. ಅದೇ ರೀತಿ ಇನ್ನೊಂದು ಮಾತು ಹೋಗಿ ಬಗೆದಾಗ ನಾ ಹೇಳಕ್ ಬಯಸ್ತೀನಿ. ಹೋದ ಸಲ ಅವಾಗ MLA ಆದವರು, ಅವಾಗ MLA ಆದಾಗ 2021 ನೋಡ್ರಿ, ನಾನು MLA ಅವ್ರಿಗೆ ಹೋಗಿ ಭೇಟಿ ಮಾಡಿದ್ದೀನಿ. ಅವಾಗ ಬಸವ ಕಲ್ಯಾಣದಾಗ ನಾನು ಸೋತಿದ್ದೀನಿ. ಆದಾಗ ನಾ ಹೋಗಿ ಏನು ಬೇಕು ಬಸವ कल्याणಕ್ಕೆ, बसवा कल्याण को क्या चाहिए, मैंने उनको लेटर दिया. ये CMC में 185 हुद्दे खाली है, उसका उत्तर नहीं. बसवा कल्याण नगर मुचड़म रास्ते को खड़ी झंडा आश्रय कॉलोनी एक स्कूल आए आरोग्य प्राथमिक सेंटर, इसको जवाब नहीं. ITA कॉलेज के पास ಸಂಸ್ಥಾಪಕ ಬಂಗ್ಲಾ ಸರ್ಕಾರಿ ಕೈಗಾರಿಕೆ ತರಬೇತಿ ಕೇಂದ್ರ ITA ಕಾಲೇಜ್ ಕಟ್ಟಡ ನನ್ನ ಅವಧಿಯಲ್ಲಿ ಪೂರ್ಣಗೊಂಡಿದೆ. ಸದರಿ ಕಾಲೇಜ್ ಸುತ್ತುಗೋಡೆ कंपाउंड होना, उसको नहीं. विश्वकर्मा 50 लाख रुपए दो, उत्तर नहीं. ऐसा जितने भी हमने उनको इंडोर स्टेडियम बनाओ बोल के लिखे, उसका हिसाब किताब नहीं. जो भी हम उनको लेटर दिए, ಯಾವುದೇ ಒಂದು ಲೆಟರ್ ಕೊಟ್ಟರು ಕೂಡ ಒಂದು ಸಿಂಗಲ್ ಬಸವೇಶ್ವರ ಪಂಚ್ ಕಮಿಟಿ ಬಸವ ಕಲ್ಯಾಣ್ ಅವರಿಗೆ ನಾಮಿನೇಟ್ ಮಾಡಿ ಬಸವ ಕಲ್ಯಾಣ್ ಡೆವಲಪ್ಮೆಂಟ್ ಅಥಾರಿಟಿದಾಗ ಅದಕ್ಕೆ ಉತ್ತರಿಲ್ಲ. ಡ್ರೈವಿಂಗ್ ಟ್ರ್ಯಾಕ್ ಒಳ್ಳೆ ರೀತಿಯಿಂದ ಮಾಡಿಸ್ಗೆ RT ಆಫೀಸ್ದಾಗ ಅದಕ್ಕೆ ಉತ್ತರಿಲ್ಲ. ನಾವೊಂದು ಪ್ರಪೋಸಲ್ ಕೊಟ್ಟಿದ್ದಿತ್ತು, ಮಾಂಜ್ರಾ ನದಿಯಿಂದ 200 TMC ನೀರು ಬಸವ ಕಲ್ಯಾಣ್ ತಾಲೂಕದಾಗ ಹುಲ್ಸೂರು ತಾಲೂಕದಾಗ 27 ಹಳ್ಳಿ ಅದಕ್ಕ ಸುಮಾರು 391 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು. ಯಾವಾಗ ಬಿಜೆಪಿ ಗವರ್ನಮೆಂಟ್ ಯಾವಾಗ ಇತ್ತು ಅವಾಗ ನಾನು ಪ್ರಪೋಸಲ್ ಕೊಟ್ಟಿದ್ದಿತ್ತು. ಇದು ಪ್ರಪೋಸಲ್ ಮೀಟಿಂಗ್ ಬಿ ಇಲ್ಲ, ಹೇಳೋದು ಇಲ್ಲ, ಕೇಳೋದು ಇಲ್ಲ. ಅದೇ ರೀತಿ ಬಸವ ಕಲ್ಯಾಣದಾಗ ಎಲ್ಲ ಕಡೆ ನೀರು ತುಂಬಿ ನಡೆದಾವ್. ನಾ ಅವಾಗ UGD ಸೆಲೆಕ್ಟ್ ಬರ್ದೀನಿ. ನಾನು ಕೂಡ 120 ಕೋಟಿ ರೂಪಾಯಿ ಬಸವ ಕಲ್ಯಾಣದಾಗ ಅಂಡರ್ ಗ್ರೌಂಡ್ ಡ್ರೈನೇಜ್ ಸೆಲೆಕ್ಟ್ ಪ್ರಪೋಸಲ್ ಬರ್ದೀನಿ. ಇವ್ರ ಪ್ರಪೋಸಲ್ ಬರ್ದಾಗ ನಾನೊಂದು ಪ್ರಪೋಸಲ್ ತಂದು ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ತಂದು ಇಕ್ಕೀನಿ. ವಿಜಯ್ ಸಿಂಗ್ಗೂ ಮಾಡಿಲ್ಲ, ಶರಣನೂ ಮಾಡಿಲ್ಲ, ಮೂಳೆಗೂ ಕಣ್ಣು ಹಾಯಿಸಿಲ್ಲ. ಅರ್ಬನ್ ಡೆವಲಪ್ಮೆಂಟ್ದಾಗ 120 ಕೋಟಿ ರೂಪಾಯಿದು ಪ್ರಪೋಸಲ್ ಇದೆ. ಮಹಿಳಾ ಪೊಲೀಸ್ ಸ್ಟೇಷನ್ ಬಸವ ಕಲ್ಯಾಣದಾಗ ಮಾಡಿಗಿಂತ 2021ದಾಗ ಹೋಗಿ ಕೊಟ್ಟೇವೆ ಶರಣ ಸಲ್ಗಾಗ. ಮಹಿಳಾ ಪೊಲೀಸ್ ಸ್ಟೇಷನ್ ಬಗ್ಗೆ ಉತ್ತರಿಲ್ಲ ಅಂದ್ರೆ ಮತ್ತೆ ನಾವು ಯಾರಿಗೆ ಬರಿಬೇಕು, MLA ಪತ್ರ ಬರಿಬೇಕಾ ಬರಿಬಾರ್ದು. ಒಂದು ವಿಶೇಷ ಏನದ ಅಂದಾಗ ಗವರ್ನಮೆಂಟ್ PA MLA ಇಲ್ದಾಗ ಯಾರು ನೋಡ್ತಾಗ ಎಲ್ಲ ಕಡೆ ಮಿನಿಸ್ಟರ್ ನೈ ಹೇ ಇದ್ದಿಲ್ಲ ಅಂದ್ರೆ PS ನೋಡ್ತಾಗ. ಹಂಗ MLA ಇಲ್ದಾಗ ಗವರ್ನಮೆಂಟ್ PA ಇರ್ಬೇಕು. ಇವಾಗ ಗವರ್ನಮೆಂಟ್ PA ಟೈಮಿಂಗ್, ಫೋನ್ ನಂಬರ್, ಅಟೆಂಡಿಂಗ್, ಆಫೀಸ್ದಾಗ ಎಷ್ಟಕ್ಕೆ ಅಟೆಂಡಿಂಗ್, ಅಲ್ಲಿ ಗವರ್ನಮೆಂಟ್ PA ಇಲ್ಲ. ಇದು ನಿಮಗ್ ನಾ ಬರೆದಿದಂತ ಲೆಟರ್ ಸಾರಾಂಶ ಕೊಡ್ತಾ ಇದ್ದೀನಿ.